ಪರ್ವತ ಹಾಕ್ದಂಗೆ ಹಾಕ್ಬಿಟ್ಟವ್ರು ಒಳಗಡೆ ಬಟ್ಟೆಗಳು, ಸೀರೆಗಳ ಪರ್ವತದೊಳಗೆ ಎಂಟ್ರಿ ಆಗ್ತಾ ಇದೀವಿ. ಅಂದ್ರೆ ನೀವು ಏನೇ ಬಟ್ಟೆ ಕೊಟ್ಟರು ಒಂದು ಬಂಡಲ್ ಅನ್ನಂಗೆ ಕೊಡ್ತೀರಾ? ಫುಲ್ ಸೆಟ್ ಈ ತರ ನೋಡಿ, ಈ ಸೆಟ್ ಇದೆ. ಈ ಸೆಟ್ ನಿಮ್ಗೆ ಈ ತರ ಸೆಟ್ ತಗೋಬಹುದು ಅಂತಂದ್ರೆ ಸಿಲ್ಕ್ ಮತ್ತೆ ಕಾಟನ್ ಮಿಕ್ಸ್ 85 ರೂಪಾಯಿಂದ. ಹೌದು 85 ರೂಪಾಯಿ. ಏನ್ ಹೇಳೋಣ, ಏನ್ ಮುಟ್ಟಿದ್ರೆ ಇಷ್ಟು ಸಾಫ್ಟ್ ಇದೆ. ಸಾಫ್ಟ್ ಇದೆ ಸರ್ ನೋಡಿ, ಇದು ಒಳ್ಳೆ ಬೆಣ್ಣೆ ಮುಟ್ಟಂಗೆ ಆಯ್ತಾ ಇದೆ. ನಿಮ್ಗೆ ಇದು ಸೆಲ್ ಮಾಡಕ್ ಕೂಡ 6 ತಿಂಗಳು ಟೈಮ್ ಕೊಡ್ತಾರೆ. ಇಲ್ಲಿ ಸೆಲ್ ಆಗ್ಲಿಲ್ಲ ಅಂತಂದ್ರೆ ರಿಟರ್ನ್ ಆಪ್ಷನ್ ಕೂಡ ಇದೆ ಸರ್. ನಿಮ್ಗೆ ರಿಟರ್ನ್ ಮಾಡಬಹುದು. ರಿಟರ್ನ್ ಮಾಡಿ ಬೇರೆ ಏನ್ ನಿಮ್ದು ಅಲ್ಲಿ ನಡೀತಾ ಇದೆ ಆ ಸಾರಿ ತಗೋಬಹುದು. ಈ ವಿಡಿಯೋ ಕಂಪ್ಲೀಟ್ ಆಗಿ ಸೂರತ್ತಿಂದ ಬಟ್ಟೆ ತರಿಸ್ಕೊಂಡು ಮನೇಲೇ ಹೆಣ್ಮಕ್ಳು ಚಿಕ್ಕದಾಗಿ ಒಂದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಥವಾ ದೊಡ್ಡದಾಗಿ ಒಂದು ಸ್ಟೋರ್ ಇಟ್ಕೊಂಡೆ ಯಾರಾದರೂ ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿರುತ್ತೆ. ಕೆಲವ್ರಿಗೆ ಈ ಟಾಪಿಕ್ ಇಷ್ಟ ಆಗಿಲ್ಲ ಅಂದರೆ ಇಲ್ಲೇ ಸ್ಕಿಪ್ ಮಾಡಿಬಿಡಿ. ಇನ್ ಕೇಸ್ ಲೈಫಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಆಸಕ್ತಿ ಇದ್ದವ್ರು ವಿಡಿಯೋ ನೋಡ್ತಾ ಹೋಗಿ, ಒಳ್ಳೆ ಟಿಪ್ಸ್ ಸಿಗುತ್ತೆ ನಿಮಗೆ. ಯಾವ ಥರ ಕಡಿಮೆ ದರದಲ್ಲಿ ಸೂರತ್ತಿಂದ ಬಟ್ಟೆ ತರಿಸ್ಕೊಂಡು ಅತಿ ಹೆಚ್ಚು ಲಾಭ ಗಳಿಸ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಿನ್ನೆ ಸೂರತ್ತಿಗೆ ಬಂದು ಒಂದು ಹೋಟ್ಲಲ್ಲಿ ಉಳಿದಿದ್ದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೋಟೆಲ್ನ ಹುಡುಕಿ ಸಾಕಾಗೋಯ್ತು. ಇಲ್ಲಿ ಬೆಂಗಳೂರಲ್ಲಿ ರೋಡ್ ಉದ್ದಕ್ಕೂ ಹೋಟೆಲ್ ಸಿಗ್ತಾವಲ್ಲ, ಹಂಗೆ ಸಿಗೋದೇ ಇಲ್ಲ. ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋದ್ರು ನನಗೆ ಏನೂ ಸಿಗಲಿಲ್ಲ. ಮಧ್ಯದಲ್ಲಿ ಎಲ್ಲೋ ಒಂದು ಮೋಸಂಬೆ ಜ್ಯೂಸ್ ಮಾಡ್ತಾ ಇದ್ರು. ಏನೇ ಆಗಲಿ ರಸ್ತೆ ಬದಲಿ ನಿನ್ನೆ ಟೋಪಿ ಹಾಕಿಸ್ಕೊಂಡಿದ್ದೆ. ದುಡ್ಡನ್ನ ಕೇಳ್ದೇ ನಾನು ತಿಂದಿದ್ದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕಾಗಿ ಬಂತು. ಇಲ್ಲಿ ಆ ತಪ್ಪು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಪ್ರತಿಯೊಂದ್ರದ್ದು ಪ್ರೈಸ್ ಕೇಳಿ ತಿಂಡಿ ತಿನ್ನಕ್ಕೆ ಶುರು ಮಾಡಿದೆ. ನಾನಂತೂ 50 ರೂಪಾಯಿಗೆ 2 ಆಲೂ ಪರೋಟ, ಕಚೋರಿ ಮತ್ತೆ ಪಾವ್ ಬಜ್ಜಿ ತಗೊಂಡು ತಿಂದೆ. ಭರ್ಜರಿ ಬ್ರೇಕ್ಫಾಸ್ಟು. ಅಲ್ಲಿಂದ ವಾಪಸ್ ಬರಬೇಕು ಅಂದರೆ ಮಳೆ ಬೇರೆ ಶುರು ಆಯಿತು. ಹಂಗಾಗಿ ಆಟೋ ಹತ್ಕೊಂಡ್ ಬಂದೆ. ಅಲ್ಲಿಂದ ಅಲ್ಲಿಗೆ ತಗೊಂಡಿದ್ದು ನಮಗೆ ಪ್ರೈಸು ಬರೀ 10 ರೂಪಾಯಿ ಅಷ್ಟೇ. ಈಗ ಮೇನ್ ಟಾಪಿಕ್ಕಿಗೆ ಬಂದ್ಬಿಡೋಣ. ಬಟ್ಟೆ ಎಲ್ಲಿ ನಿಮಗೆ ಕಡಿಮೆ ದರದಲ್ಲಿ ಸಿಗುತ್ತೆ. ಈಗ ಹೋಟೆಲ್ಗೆ ಬಂದು ಫ್ರೆಶ್ ಆಗಿ ಬರೀ 1/2 ಕಿಲೋಮೀಟರ್ ದೂರದಲ್ಲಿರೋ ಅಜ್ಮೇರಾ ಫ್ಯಾಷನ್ ಹತ್ರ ನಾನು ಬಂದಿದ್ದೀನಿ. ಯೂಟ್ಯೂಬಲ್ಲೂ ಅಷ್ಟೇ ನೀವು ಅಜ್ಮೇರಾ ಫ್ಯಾಷನ್ ಬಗ್ಗೆ ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ನೋಡಿರ್ತೀರಾ. ಗೊತ್ತಿಲ್ಲದಿದ್ದವ್ರಿಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಇಲ್ಲಿ ಬರೀ 45 ರೂಪಾಯಿಯಿಂದ ಬಟ್ಟೆಗಳು ಸಿಗ್ತವೆ. ಆದರೆ ಇವ್ರು ಕೊಡೋದು ಕಂಪ್ಲೀಟಾಗಿ ಹೋಲ್ಸೇಲ್. ಅದನ್ನ ತಗೊಂಡೋಗಿ ನೀವು ಇಂಡಿವಿಜುವಲ್ ಆಗಿ ಸೇಲ್ ಮಾಡಿದಾಗ ನೀವು ಒಳ್ಳೆ ಲಾಭ ಮಾಡ್ಬೋದು. ನೀವು ಯಾವ ರೀತಿ ಸೇಲ್ ಮಾಡಬೇಕು, ನೀವು ಯಾವ ರೀತಿ ಪ್ರೋಸೆಸ್ನ ಇವ್ರ ಜೊತೆ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಗೈಡ್ ಇವ್ರು ನಿಮಗೆ ಕೊಡ್ತಾರೆ. ಇವರಿಂದ ಯಾವ ರೀತಿ ಸಪೋರ್ಟ್ ನಿಮಗೆ ಸಿಗುತ್ತೆ ಅನ್ನೋದನ್ನ ಈ ಮುಂದೆ ನೋಡೋಣ ಬನ್ನಿ. ನನಗೆ ಖುಷಿಯಾಗಿದ್ದ ವಿಷಯ ಅಂದ್ರೆ ನಮ್ಮ ಕನ್ನಡಿಗರೇ ಒಬ್ರು ಸಿಕ್ಕಿದ್ರು, ಅರ್ಜುನ್ ಅಂತ ಒಳಗಡೆ. ನಮಸ್ತೆ ಅರ್ಜುನ್. ನಮಸ್ತೆ. ವೆಲ್ಕಮ್ ಟು ನಮ್ಮ ಚಾನಲ್ಗೆ. ಇದು ಯಾವ ತರ ನಿಮ್ದು ಅಜ್ಮೇರಾ ಫ್ಯಾಷನ್ಸ್ ಅಂದ್ರೆ ಯಾರಿಗೆ ಲೇಡೀಸ್ಗೆ ವೇರ್ ಅಷ್ಟೇನಾ? ಅದು ಬಿಟ್ರೆ ಲೇಡೀಸ್ ಮತ್ತು ಕಿಡ್ಸ್ ವೇರ್ ಸರ್ ಇದೆ ನಮ್ಮ ಹತ್ರ. ಮೆನ್ಸ್ ವೇರ್ ಅಂತೂ ಇಲ್ಲ ಅಷ್ಟೇನು, ಬಟ್ ಶರ್ಟಿಂಗ್ ಶೂಟಿಂಗ್ ಮತ್ತೆ ಕುರ್ತಾಸ್ ಇದೆ ನಮ್ಮ ಹತ್ರ. ಬನ್ನಿ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇದು ಇಂಡಿಯಾಗೆ ಎಕ್ಸ್ಪೋರ್ಟ್ ಆಗುತ್ತೆ ಇದು? ಇಂಡಿಯಾ ಮತ್ತೆ ಔಟ್ ಆಫ್ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಔಟ್ ಆಫ್ ಕಂಟ್ರಿಗೂ? ಔಟ್ ಆಫ್ ಕೂಡ ಕಂಟ್ರಿ. ನಾನು ಕೇಳ್ಪಟ್ಟೆ ಇದು ಬರೀ 45 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಬಟ್ಟೆಗಳು. ಇದೆ ಸರ್, ಬಂದು ತೋರಿಸ್ತೀನಿ. ಪರ್ವತ ಹಾಕ್ದಂಗೆ ಹಾಕ್ಬಿಟ್ಟವ್ರು ಒಳಗಡೆ ಬಟ್ಟೆಗಳು. ಇಲ್ಲೆಲ್ಲ ಬರೋದು ಹೋಲ್ಸೇಲ್ ಮಾಡಕ್ ಬರ್ತಾರಾ? ನಾವು ಓನ್ಲಿ ಹೋಲ್ಸೇಲ್ ಸರ್. ಹೋಲ್ಸೇಲ್ ಯಾರು ರಿಟೇಲ್ ಯಾರು ಬರೋಕ್ಕಾಗಲ್ಲ? ಇಲ್ಲ ರಿಟೇಲ್. ಸಿಂಗಲ್ ಪೀಸ್ ಏನ್ ಸಿಗಲ್ಲ ಇಲ್ಲಿ. ಬನ್ನಿ ಒಳಗಡೆ ಬರ್ಬೋದಾ? ಬನ್ನಿ. ಅಯ್ಯೋ ಸೀರೆಗಳ ಪರ್ವತದೊಳಗೆ ಎಂಟ್ರಿ ಆಗ್ತಾ ಇದೀವಿ. 99 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದು? ಹೌದೌದು 99 ರೂಪೀಸ್. ಇದು ಫುಲ್ ಎಲ್ಲ ಪ್ರಿಂಟ್ ಲೂಸ್ ಸೆಕ್ಷನ್. ಇದು ಎಲ್ಲ ಡೈಲಿ ಯೂಸ್ ಆಗ್ತಾರಲ್ಲ ಸರ್, ಅದು ಅಂತಂದ್ರೆ 45 ಇಟ್ಕೊಂಡು ಇದು 200 300 ರೇಂಜ್ ವರೆಗೆ ಸಿಗುತ್ತೆ ನಿಮ್ಗೆ ಈ ಸಾರಿ. ಈ ತರ 10 ಪೀಸ್ ಬರುತ್ತೆ ನಿಮ್ಗೆ. ಸೆಟ್ ಟು ಸೆಟ್ ತಗೋಬಹುದು ಸರ್. ನಿಮ್ಮ ಹತ್ರ ತಗೊಳ್ಳೋದು ಸೆಟ್ ಸಿಂಗಲ್ ಪೀಸ್ ಏನ್ ಸಿಗಲ್ಲ ನಿಮ್ಮ ಹತ್ರ? ಸಿಂಗಲ್ ಪೀಸ್ ಸಿಗಲ್ಲ? ಇಲ್ಲ. ನೋಡಿ ಕಸ್ಟಮರ್ಸ್ ಎಷ್ಟಿದ್ದಾರೆ ನೋಡಿ ಇಲ್ಲಿ. ಅಂದ್ರೆ ಇವರೆಲ್ಲ ಬಂದಿರೋ ಕಸ್ಟಮರ್ಸ್ಗಳು ಅಂದ್ರೆ ಸೇಲ್ ಮಾಡೋರು? ಹೌದೌದು. ಎಲ್ಲ ಶಾಪ್ ಇರೋರು, ಮನೇಲಿ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಎಲ್ಲ ಇರೋದು. ನೀವು ನೋಡ್ಬೋದು, ನಾರ್ಮಲಿ ಬಟ್ಟೆ ಅಂಗಡಿಗೆ ಹೋದ್ರೆ ಒಬ್ರು ಬಂದಿರ್ತಾರೆ ಒಂದೊಂದು ಪೀಸ್ ತಗೊಳ್ಳೋದಕ್ಕೆ. ಇಲ್ಲಿ ಬಂದಿರೋರು ಇವರೆಲ್ಲ ಬಳ್ಳು ಗಟ್ಟಲೆ ಲೋಡ್ ಗಟ್ಟೆ ತಗೊಂಡು ಹೋಗಕ್ಕೆ ಅಂತ ಬಂದಿರೋ ಕಸ್ಟಮರ್ಸ್ಗಳು. ಅಂದ್ರೆ ಬಿಸ್ನೆಸ್ ಮಾಡಕ್ ಬಂದಿರೋರು ಇವರು. ಇಲ್ಲಿ ನೋಡಿ, ಇದು ಬಂತಂತಂದ್ರೆ ಪ್ರಿಂಟ್ ಕ್ಯಾಟ್ಲಾಗ್ ಸೆಕ್ಷನ್. ಇದು ಇಲ್ಲಿ ನಿಮ್ಗೆ ಒಂದು 300 ಹಿಡ್ಕೊಂಡು 1000 ತನ ರೇಂಜಲ್ಲಿ ಸಿಗುತ್ತೆ ಸರ್ ಸಾರಿ. ಈ ತರ ಎಲ್ಲ ನೋಡಿ. ಹೌದೌದು. ಅಂದ್ರೆ ನೀವು ಏನೇ ಬಟ್ಟೆ ಕೊಟ್ಟರು ಒಂದು ಬಂಡಲ್ ಅನ್ನಂಗೆ ಕೊಡ್ತೀರಾ? ಫುಲ್ ಸೆಟ್ ಈ ತರ ನೋಡಿ, ಈ ಸೆಟ್ ಇದೆ. ಈ ಸೆಟ್ ನಿಮ್ಗೆ ಈ ತರ ಸೆಟ್ ತಗೋಬಹುದು. ಅಂದ್ರೆ ಈ ತರ ಒಂದೇ ಕಲರ್ ಕೊಡಲ್ಲ, ಒಂದ್ ಬಂಡಲ್ ಬೇರೆ ಕಲರ್ ಬರುತ್ತೆ ಸರ್. ನಿಮ್ಗೆ ಒಂದ್ ಸೆಟ್ ಸೆಲೆಕ್ಟ್ ಮಾಡಿದ್ರೆ ಫುಲ್ ಸೆಟ್ ತಗೋಬಹುದು. ಇದರಲ್ಲಿ ಮತ್ತೆ ನೀವು ಕಲರ್ಸ್ ಕೂಡ ಚೂಸ್ ಮಾಡೋದಿಲ್ಲ. ಹೌದೌದು. ನಮಗೆ ಚೂಸ್ ಮಾಡೋ ಆಪ್ಷನ್ ಇರಲ್ಲ. ಒಟ್ಟು ಬಂಡಲ್ ಫುಲ್ ಬಂಡ್ಲು ಅಷ್ಟೇ ತಗೋಬಹುದು. ಹೌದೌದು. ಅಂತಂದ್ರೆ ಹೋಲ್ಸೇಲ್ ಅಲ್ಲ, ಶೆಲ್ ಮಾಡಕ್ಕೆ ಅಷ್ಟೇ. ಇದು ಏನ್ ರಿಟೇಲ್ ಶಾಪ್ ಅಲ್ಲ, ಓನ್ಲಿ ಹೋಲ್ಸೇಲ್. ಇದು ನೋಡಿ ಎಷ್ಟು ವೆರೈಟಿ ಇದೆ ಇಲ್ಲಿ. ಅಂದ್ರೆ ನಿಮ್ಮ ಹತ್ರ ಬಂದು ಅಂತ ಕಸ್ಟಮರ್ಸ್ಗಳು ಇಲ್ಲಿ ಯಾವ ತರ ತಗೊಂತಾರೆ, ಎಷ್ಟೆಷ್ಟು ತಗೊಂಡು ಹೋಗ್ತಾರೆ ಇವನ್ನೆಲ್ಲ? ಒಂದು ಬಂಡ್ಲು ಅಂತಂದ್ರೆ ಏನಿಲ್ಲ ಸರ್, ನಮ್ದು ಇಲ್ಲಿ ಇದೆ ಮಿನಿಮಮ್ ಪರ್ಚೇಸಿಂಗ್ ಅಮೌಂಟ್ ಅಂತ ಇದೆ. ಮಿನಿಮಮ್ 20 ರಿಂದ 25 ಸಾವಿರ ವರೆಗೆ ಪರ್ಚೇಸ್ ಮಾಡ್ಬೇಕಾಗುತ್ತೆ ಸರ್. ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಸ್ಟಾರ್ಟ್ ಮಾಡೋರು ನಿಮ್ಗೆ ಏನಾದ್ರು ಔಟ್ಲೆಟ್ ಇರಲೇಬೇಕು, ಇಲ್ಲ ಸ್ಟಾರ್ಟ್ ಮಾಡಕ್ ಆತರ ಏನಾದ್ರು ಇದೆಯಾ? ಇಲ್ಲ ಸರ್, ಮನೆಯಲ್ಲೂ ಕೂಡ ಸ್ಟಾರ್ಟ್ ಮಾಡಬಹುದು.
ಬಿಸ್ನೆಸ್ನ ಹೌದೌದು 25,000 ಇದ್ರೆ ಸಾಕು. ಹಾ ಆಯ್ತು. ಹಾ ಅಂದ್ರೆ ಅವ್ರಿಗೆಲ್ಲ ಇಲ್ಲಿಂದ ಏನಾದ್ರು ಸೀರೆ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ನೀವೇ ಕಳ್ಸಿಕೊಡ್ತೀರಾ ಅವರೇ ಬರ್ಬೇಕಾ? ನೋಡಿ ಸರ್, ಬರೋರ್ಗೆ ಇಲ್ಲೇ ಕ್ವಾಲಿಟಿ ಎಲ್ಲ ನೋಡ್ಬೇಕು ಬರೋರ್ಗೆ ಅಂತ ಇರುತ್ತೆ, ಬಂದು ನೋಡ್ಬೋದು. ಇಲ್ಲ ಬರಕ್ ಆಗ್ಲಿಲ್ಲ ಅಂತಂದ್ರೆ ಆನ್ಲೈನ್ ಫೆಸಿಲಿಟಿ ಕೂಡ ಇದೆ ಸರ್. ಅಂದ್ರೆ ಅವ್ರೇನ್ ಬರೋ ಅವಶ್ಯಕತೆ ಅವ್ರಿಗೆ ಬರೋ ಅವಶ್ಯಕತೆ ಏನಿಲ್ಲ, ಫೋನಲ್ಲಿ ನಿಮ್ಗೆ ಎಲ್ಲ ಕ್ಯಾಟ್ಲಾಗ್ಸ್ ಕಳಿಸ್ಕೊಡ್ತೀವಿ, ಅದ್ರ ಸೆಲೆಕ್ಟ್ ಮಾಡಿ ತಗೋಬಹುದು. ಆಕ್ಚುಲಿ ಬರೋರಾದ್ರೆ ನಾನು ಹಿಂಗೆ ತೋರಿಸಿದ್ನಲ್ಲ ನಿಮಗೆ ಫ್ಲೈಟಲ್ಲಿ, ನಾನು ನೆನ್ನೆ ಬಂದೆ ನೋಡಿ ಜರ್ನಿ, ಆ ಜರ್ನಿ ಮಾಡ್ಬೋದು ನೀವು ಫ್ಲೈಟಲ್ಲಿ ಬಂದರೆ. ಇಲ್ಲ ಅಂದರೆ ಇನ್ ಕೇಸ್ ಟ್ರೈನ್ ಇರುತ್ತೆ, ಆರಾಮಾಗಿ ಟ್ರೈನ್ ಜರ್ನಿನೂ ಮಾಡ್ಬೋದು ನೀವು. ಒಂದು 27 ಗಂಟೆ ಜರ್ನಿ ಮಾಡ್ಬೇಕಾಗತ್ತೆ ಟ್ರೈನಲ್ಲಿ ಆದರೆ. ವರ್ಕ್ ಸಾರಿ ಸೆಕ್ಷನ್ ಇದು ಇದೆಲ್ಲ ನೋಡಿ. ಹೌದಾ? ಇಲ್ಲಿ 127 ರೂಪಾಯಿ ಇಟ್ಕೊಂಡು ಒಂದು 700-800 ವರೆಗೆ ಸಿಗುತ್ತೆ ಸರ್ ಸಾರಿ. ಹೌದಾ? ಇವಾಗೆಲ್ಲ ಇದು ಟ್ರೆಂಡಲ್ಲಿ ನಡೀತಾ ಇದೆ, ಜಿಮ್ಮಿಚು ಸಾರೀಸ್ ಅಂತ ಇವೆಲ್ಲ ನೋಡಿ ತಗೋತಾ ಇದಾರೆ ಕಸ್ಟಮರ್ಸ್. ನಮ್ಮ ಮನೆಯವ್ರಿಗೆ ತೋರಿಸ್ಬೇಕಿದ್ನ. ಆಕ್ಚುಲಿ ನಮ್ಮ ಮನೆಯವರೇ ಬಿಸ್ನೆಸ್ ಮಾಡಕ್ಕೆ ಭಾರಿ ಆಸಕ್ತಿ ತಗೋಬೇಕು ಅಂತ ಸರ್. ಸುಮಾರು ಕಲೆಕ್ಷನ್ಸ್ ಇದೆ ನಿಮಗೆ ನೋಡಿ. ಏನು ಸಾರಿ ಅಂತಾರೆ ಇದನ್ನ? ಜಿಮ್ಮಿಚು ಸಾರೀಸ್ ಸರ್ ಇದು. ಅಂದ್ರೆ ನಿಮ್ಮ ಹತ್ರ ಏನೇನು ಕ್ಯಾಟಗರಿ ಸಾರೀಸ್ ಬರುತ್ತೆ? ಅಂದ್ರೆ ಕ್ವಾಲಿಟಿ ಕಾಟನ್ ಸ್ಯಾರೀಸ್ ಅಂತಾರೆ, ಕಾಟನ್ ಸಾರೀಸ್ ಬರುತ್ತೆ, ಸಿಲ್ಕ್ ಸಾರೀಸ್ ಬರುತ್ತೆ, ಇದರಲ್ಲಿ ಕೂಡ ನಿಮಗೆ ಮತ್ತೆ ಫ್ಯಾಬ್ರಿಕ್ ಇರುತ್ತೆ, ಸಿಫಾನ್, ಜಾರ್ಜೆಟ್, ಇವೆಲ್ಲ ಫ್ಯಾಬ್ರಿಕ್ ಎಲ್ಲ ಸಿಗುತ್ತೆ ಸರ್. ಎಲ್ಲ ತರ. ಅಂದ್ರೆ ಎಷ್ಟು ಮೆಟೀರಿಯಲ್, ಆಲ್ಮೋಸ್ಟ್ ಎಷ್ಟು ಕ್ಯಾಟಗರಿ ಮೆಟೀರಿಯಲ್ ಇದೆ ನಿಮ್ಗೆ ಅಂತಂದ್ರೆ ಇದೆ ಒಂದು 50 ತರದಿದೆ ಸರ್. ಈ ಸಿಲ್ಕ್ ಸ್ಯಾರಿ ಇತ್ತಲ್ಲ, ರೇಷ್ಮೆ ಸೀರೆಗಳು, ಕಂಪ್ಲೀಟ್ ರೇಷ್ಮೆ ಸೀರೆ ಸಿಗುತ್ತೆ ನಿಮ್ಗೆ? ಸಿಗುತ್ತೆ ಸರ್. ಅದು ಸಿಗುತ್ತಾ? ಸಿಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ರೇಂಜ್ ಏನು ನಿಮ್ದು? 45 ರೂಪಾಯಿಂದ ಮಿನಿಮಮ್ ಸಿಲ್ಕ್ ಸಾರಿ ಅಂತಂದ್ರೆ 4,000 ಲಾಸ್ಟ್. 4,000 ಲಾಸ್ಟ್. ಅಂದ್ರೆ ನಮಗೆ ಕೊಡೋದು, ನಾವೇನು ಬೈಯರ್ಸ್ ಕೊಡೋದು, ನಾವು ಅದನ್ನ ಹೆಂಗ್ ಬೇಕು ನಮ್ಮ ಶಾಪಲ್ಲಿ ಇರೋದು ಅಷ್ಟು ರೇಟ್. ಅಷ್ಟು ರೇಟ್ ಇದೆ ನಿಮ್ಮ ಹತ್ರ ಮ್ಯಾಕ್ಸಿಮಮ್ ರೇಟ್? ಮ್ಯಾಕ್ಸಿಮಮ್ ರೇಟ್. ಅಂದ್ರೆ ನಮಗೆ ತಗೊಳಕ್ಕೆ ಅಷ್ಟು 45,000 10 ಸಾರಿ ತಗೊಂಡ್ರೆ ಆಗೇ ಹೋಯ್ತು 4 ಲಕ್ಷ. ನೋಡಿ ಇದೆಲ್ಲ ನೋಡಿ, ಈ ಕಡೆ ಎಲ್ಲ ಅವೇ ಡಿಸೈನ್ಸ್ ನಡೀತಾ ಇದೆ, ಕಸ್ಟಮರ್ಸ್ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ. ಇವೆಲ್ಲ ವರ್ಕ್ ಸಾರಿ ಸೆಕ್ಷನ್ ಇದು. ಹೌದಾ? ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಇರೋದು. ಬಟ್ ನಿಮ್ಗೆ ಫುಲ್ ಫ್ಯಾನ್ಸಿ ಸಾರೀಸ್, ಪಾರ್ಟಿ ವೇರ್ ಸಾರೀಸ್ ಬೇಕಂದ್ರೆ ಇದಕ್ಕೊಂದು ಕೌಂಟರ್ ಇದೆ ಇಲ್ಲಿ ನೋಡಿ. 800 ಹಿಡ್ಕೊಂಡು 1,4,000 ವರೆಗೆ ನಿಮ್ಗೆ ಸಾರಿ ಸಿಗುತ್ತೆ ಸರ್ ಇಲ್ಲಿ. ಹೌದಾ? ನೋಡಿ ಇಲ್ಲಿ ಬನ್ನಿ, ಈ ತರ ವರ್ಕ್ ಫುಲ್ 800 ರೂಪಾಯಿ ರೇಂಜ್ ಇಂದ ಸರ್. ಈ ತರ ಬಾಂದಿನಿ ಸಿಲ್ಕ್ ಇವಾಗಂತೂ ಎಲ್ಲ ಕಡೆ ಹಾಕ್ತಾರೆ ಸರ್, ಇದೇ ಅಂತ ಏನಿಲ್ಲ, ಎಲ್ಲ ಸ್ಟೇಟ್ ಅಲ್ಲಿ ಹಾಕ್ತಾ ಇದ್ದಾರೆ ಸೇಮ್ ನೋಡಿ. ಇದು ಬಂದ್ಬಿಟ್ಟು ಡಿಜಿಟಲ್ ಪ್ರಿಂಟ್ ಅಲ್ಲಿ ಇದೆ ಈ ತರ ಸಾರೀಸ್ಗಳೆಲ್ಲ. ಈ ವರ್ಕ್ ಅಂತ ಅಂದ್ರೆ ಏನು ಹ್ಯಾಂಡ್ ವರ್ಕ್ ಮಾಡಿರ್ತಾರೆ ಇದ್ರ ಮೇಲೆ? ಹ್ಯಾಂಡ್ ವರ್ಕ್ ಅಂತಂದ್ರೆ ಇರುತ್ತೆ ಸರ್, ಇವೆಲ್ಲ ಸಿರೋಸ್ ವರ್ಕ್ ಅಂತಾರೆ ಇದಕ್ಕೆಲ್ಲ. ಇದು ಮೆತ್ತಿಸ್ತಾರೆ, ಇಲ್ಲಿ ವರ್ಕ್ ಬೇರೆ ಕಡೆ ನಡೀತಾ ಇದೆ, ಎಲ್ಲ ಆಗಿ ಬರುತ್ತೆ ನಿಮ್ಗೆ. ಹ್ಯಾಂಡ್ ವರ್ಕ್ ಸಾರೀಸ್ ಅಂತಂದ್ರೆ ಇಲ್ಲಿದೆ ನೋಡಿ, ಫುಲ್ ಪಾರ್ಟಿ ವೇರ್ ಸಾರೀಸ್ ಇವೆಲ್ಲ. ಇದಕ್ಕೆ ಹ್ಯಾಂಡ್ ವರ್ಕ್ ಇದೆ ನೋಡಿ, ಫುಲ್ ಹ್ಯಾಂಡ್ ವರ್ಕ್ ಇರೋದು. ಹೌದಾ? ಈ ತರ ಇದೆಲ್ಲ ಯಾವ ರೇಂಜ್? ಆರ್ಗನ್ಜಾಲ್ ಇದೆ, ಇದು 1000 ಅಬೌವ್ ಇದೆ ಸರ್. 1000 ಅಬೌವ್? ಹೌದೌದು. ಇದು ಫುಲ್ ಟ್ರಾನ್ಸ್ಪರೆಂಟ್ ಇದೆ ಇದು? ಟ್ರಾನ್ಸ್ಪೋರ್ಟ್ ಇರುತ್ತೆ. ಆರ್ಗನ್ಜಾ ಅಂತಾರೆ ಇದಕ್ಕೆ. ಆರ್ಗನ್ಜಾ ಸಾರೀಸ್. ಆರ್ಗನ್ಜಾ ಸಾರೀಸ್ ನೋಡಿ, ಇಲ್ಲ ಫುಲ್ ಅದೇ ಸಾರೀಸು, ಬಾಕ್ಸ್ ಇವೆಲ್ಲ ನೀವು ಬಂದಿದೆ ಇವಾಗ. ಆನ್ಲೈನಲ್ಲಿ ಮಾಡೋದಕ್ಕಿಂತ ಏನಾರು ನೀವು ಮೆಟೀರಿಯಲ್ ಬಂದು ತಗೊಂಡು ಹೋಗೋದು ಅಂದ್ರೆ ಹಿಂಗೆ ಬಂದು ನೋಡಿ ತಗೊಂಡು ಹೋದ್ರೆ ಉತ್ತಮ ಅಲ್ವಾ? ಬಂದ್ ತಗೊಂಡ್ ಕೂಡ ಹೋಗ್ಬೋದು ಸರ್, ಹಂಗೇನು ಇದೇ ಇಲ್ಲ. ಬಟ್ ಬರಕ್ ಆಗ್ಲಿಲ್ಲ ಅಂತಂದ್ರೆ ಆನ್ಲೈನ್ ಕೂಡ ಫೆಸಿಲಿಟಿ ಇದೆ. ಮತ್ತೆ ನಿಮ್ಗೆ ಅದು ಕೆಟ್ಲಾಗ್ ದಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ಸರ್. ಹೌದಾ? ವಿಡಿಯೋ ಕಾಲ್ ದಲ್ಲಿ ಫ್ಯಾಬ್ರಿಕ್ ಎಲ್ಲ ನೋಡ್ಬೋದು. ನಿಮ್ಗೆ ಇದು ಸೆಲ್ ಮಾಡಕ್ ಕೂಡ 6 ತಿಂಗಳು ಟೈಮ್ ಕೊಡ್ತಾರೆ ಇಲ್ಲಿ. ಸೆಲ್ ಆಗ್ಲಿಲ್ಲ ಅಂತಂದ್ರೆ ರಿಟರ್ನ್ ಆಪ್ಷನ್ ಕೂಡ ಇದೆ ಸರ್. ನಿಮ್ಗೆ ರಿಟರ್ನ್ ಮಾಡ್ಬೋದು? ರಿಟರ್ನ್ ಮಾಡಿ ಬೇರೆ ಏನ್ ನಿಮ್ದು ಅಲ್ಲಿ ನಡೀತಾ ಇದೆ ಆ ಸಾರಿ ತಗೋಬಹುದು. ಇದು ಬಂದ್ಬಿಟ್ಟು ಕಾಟನ್ ಸಾರಿ ಸೆಕ್ಷನ್ ಸರ್, 100 ರೂಪಾಯಿಂದ ಸ್ಟಾರ್ಟ್ ಇದೆ ನೋಡಿ. ಇದಾ? ಹೌದೌದು. ಇಲ್ಲಿ ನೋಡಿ, ಕಾಟನ್ ಸ್ಯಾರೀಸ್ ಇವು 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು. 100 ರೂಪಾಯಿಂದ ಈ ಥರ. ಇಲ್ಲಿ ಬಂದು ನಮ್ದು ಸೌತ್ ಕಡೆ ಕೇಳ್ತಾ ಇದ್ದಾರೆ ಈ ಥರ ಡಿಜಿಟಲ್ ಪ್ರಿಂಟಲ್ಲಿ ನೋಡಿ, ಈ ಥರ ಅಫಿಷಿಯಲ್ ಲುಕ್ ಈ ಥರ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ. ಓಕೆ ಓಕೆ. ಈ ಥರ ನಿಮಗೆ ಸೆಟ್ ತಗೋಬೋದು ಫುಲ್ ಈ ಥರ ನೋಡಿ. ಇದೆಲ್ಲ ಯಾವ ರೇಂಜ್ ಇದು? ಇದೆಲ್ಲ ಬಂದ್ಬಿಟ್ಟು ಸರ್ ಒಂದು 400-300 ರೇಂಜಲ್ಲಿ ಬರುತ್ತೆ. ಇದು 400-300 ರೇಂಜ್ ಫುಲ್ ಫ್ಯಾನ್. ಈಗ ಸೇಲ್ ಮಾಡೋದಾದ್ರೆ ಯಾವ ಥರ ಸೇಲ್ ಮಾಡ್ತಾರೆ, ಯಾವ ಪ್ರೈಸಿಗೆ ಸೇಲ್ ಮಾಡ್ತಾರೆ? ನಿಮ್ದೇ ಆದ ಒಂದು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು ಸರ್. 50-60% ಮಾರ್ಜಿನ್ ಇಟ್ಕೋಬಹುದು ಇದಕ್ಕೆ. ಹೌದಾ? ಅಂದ್ರೆ ಈಗ ನೀವು ನಾವು 400 ತಗೊಂಡು ಹೋದ್ರು ನಾವು 800-900. ಹೌದು ಸರ್. ಡಬಲ್ ಮಾರ್ಜಿನ್ ಇಟ್ಕೋಬಹುದು. ಆಯ್ತು. ಇಲ್ಲಿ ನೋಡಿ, ಇದು ನೈಟಿ ಸೆಕ್ಷನ್ ಇದೆ. ಇಲ್ಲಿ 60-90 ರೂಪಾಯಿಂದ ಸ್ಟಾರ್ಟ್ ಇದೆ. ನನ್ಗೆ ಅದೇ ಒಂದು ಇದಾಗಿತ್ತು, ಇನ್ ಕೇಸು ಒಂದು ತಗೊಂಡು ಹೋಗ್ಬಿಡ್ತೀವಿ, ಒಂದು 100 ಬಟ್ಟೆ ತಗೊಂಡು ಹೋಗ್ತೀವಿ, ಸೇಲ್ ಆಗೋದು ಒಂದು 30 ಸೇಲ್ ಆಯ್ತು, ಇನ್ನೊಂದು 60-70 ಉಳಿದೇ ಬಿಡ್ತು. ಇನ್ನು ಉಳಿದಿಂದೆಲ್ಲ ಹೆಂಗಪ್ಪ ಮೇಂಟೈನ್ ಮಾಡೋದು, ಬಿಸ್ನೆಸ್ ಮಾಡೋಕ್ಕಲ್ಲ ಅಂತ ಎಷ್ಟೋ ಜನ ಸೇಲ್ ಆಗಲಿಲ್ಲ ಅಂದ್ರೆ ಅವರೇ ಇಟ್ಕೊಬೇಕು. ಅಂಥವ್ರಿಗೆ 6 ತಿಂಗಳಾದ್ರೆ ಇವರು ವಾಪಸ್ ತಗೊಂತಾರಂತೆ. ಅದನ್ನ ವಾಪಸ್ ತಗೊಂಡು ಬೇರೆ ಮೆಟೀರಿಯಲ್ ಯಾವ್ದು ಜಾಸ್ತಿ ಸೇಲ್ ಆಗ್ತದೆ ಅದನ್ನ ಮಾಡ್ಕೊಡ್ತಾರಂತೆ. ಅಂದ್ರೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅಲ್ಲ ಯಾವ್ದು ಸೇಲ್ ಆಗುತ್ತೆ, ಯಾವ್ದು ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಅವ್ರಿಗೆ ಐಡಿಯಾ ತಗೋಬಹುದು ಸರ್. ಅದು ಬೆಸ್ಟ್ ಐಡಿಯಾ ಆಕ್ಚುಲಿ. ಇವಾಗ ಬಂದ್ಬಿಟ್ಟು ನೋಡಿ, ಸಿಲ್ಕ್ ಸೆಕ್ಷನ್ ಇದೆ.
ಸಿಲ್ಕ್ ಸ್ಯಾರೀಸ್ ಇದು ಸಿಲ್ಕ್ ಸ್ಯಾರೀಸ್. ರೇಷ್ಮೆ ಸೀರೆಗಳಿಗೆ ಎಂಟ್ರಿ ಅದು. ಇದು ಪ್ಯೂರ್ ಸಿಲ್ಕ್ ಇದು. ಹೌದೌದು ಸರ್. ಅಂದ್ರೆ ಈ ಸೈಡ್ ಒಂದು ಸೆಕ್ಷನ್ ಇದೆ, ಈ ಸೈಡ್ ಒಂದು ಸೆಕ್ಷನ್ ಇದೆ. ಈ ಸೈಡ್ ಅಲ್ಲಿ ಬನ್ನಿ ನಿಮ್ಗೆ ತೋರಿಸ್ತೀನಿ. ಈ ಸೈಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 85 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಅಂತಂದ್ರೆ ಸಿಲ್ಕ್ ಮತ್ತೆ ಕಾಟನ್ ಮಿಕ್ಸ್ 85 ರೂಪಾಯಿಂದ. ಹೌದು 85 ರೂಪಾಯಿ. ಅದು ಹೆಂಗ್ ಮೇಂಟೈನ್ ಮಾಡಕ್ಕೆ 85 ರೂಪಾಯಿಲಿ ಸಿಲ್ಕ್ ಸ್ಯಾರಿ ಮಿಕ್ಸ್ ಈ ತರ ಬರುತ್ತೆ ಸರ್. ಅದು ಅಂದ್ರೆ ಪ್ಯೂರ್ ಸಿಲ್ಕ್ ಇರಲ್ವಾ ಇದು? ಇಲ್ಲ ಸ್ವಲ್ಪ ಕಾಟನ್ ಮತ್ತೆ ಸಿಲ್ಕ್ ಮಿಕ್ಸ್ ಆಗಿರುತ್ತೆ. ರ್ಯಾಪಿಡ್ ಸಿಲ್ಕ್ ಅಂತ ಮಿಕ್ಸ್ ಆಗಿ ಈ ತರ ಇರುತ್ತೆ ನೋಡಿ. ಇದರಲ್ಲಿ ಬೇರೆ ಬೇರೆ ಡಿಸೈನ್ ಕೂಡ ಬರುತ್ತೆ. ಇದು ಯಾವ ರೇಂಜು? 85 ಸರ್. ಇದು 85. ಹೌದೌದು. ಅಂದ್ರೆ ಡೈಲಿ ವೇರ್ಗೆ ಮಾಡೋದು ಇದು? ಡೈಲಿ ಇವ್ರಿಗೆ ಅಂತಂದ್ರೆ ಎಲ್ಲೋ ಯಾರಿಗಾದ್ರೂ ಕೊಡಕ್ಕೆ ಈ ತರ ಅಂತಂದ್ರೆ ಉಟ್ಕೊಳ್ಳೋಕ್ಕೂ ಸರಿಯಾಗಿದೆ ಸರ್. ನೋಡಿ ತಗೊಂಡ್ ಹೋಗ್ತಾರೆ ಜಾಸ್ತಿ. ಕಸ್ಟಮರ್ಸ್ 100-500 ಪೀಸ್ ತಗೊಂಡ್ ಹೋಗ್ತಾರೆ ಇಲ್ಲಿ ಬಂದು. ಹೌದಾ? ಹೌದು. ಏನ್ ಹೇಳೋಣ. ಓಪನ್ ಇರೋದೆ ನೋಡಿ. ಫುಲ್ ಬುಟ್ಟ ಜರಿ ಬಂದಿದೆ ಎಲ್ಲ ನೋಡಿ. ಇದು ಯಾವ್ದು ರೇಂಜ್ ಇದು ಸೀರೆ? ಇದು ರೇಂಜ್ ಬಂದ್ಬಿಟ್ಟು ಸರ್ ಒಂದು 500 ಮೇಲಿಂದ ಇದೆ ಇದು. ಹೌದಾ? ಹೌದೌದು. ಇಲ್ಲಿ ನೋಡಿ ಇದು ಡಿಸೈನ್ ಇದೆ. ನಿಮ್ಗೆ ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ ಈ ಸಾರೀಸ್ ಎಲ್ಲಾನು. ಬಾಕ್ಸ್ ತಗೋಬಹುದು ಈ ತರ ನೋಡಿ. ಈ ತರ ಬಾಕ್ಸ್ ಅಲ್ಲಿ ಕೂಡ ಬರುತ್ತೆ. ಅಂದ್ರೆ ಈ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು 85 ರೂಪಾಯಿ ಒಂದು ಹಿಡ್ಕೊಂಡು ಒಂದು 700 ಹಿಡ್ಕೊಳ್ಳಿ. 700 ರೂಪಾಯಿ. 700 ರೂಪಾಯಿಂದ 85 ರೂಪಾಯಿ ಕಾಟನ್ ಮಿಕ್ಸ್ ಸಿಲ್ಕ್. ಹೌದು. ಇದು ನೋಡಿ, ಇದು ಅಂತಂದ್ರೆ ನಮ್ ಸೌತ್ ಕಡೆ ಹೋಗೋ ಐಟಮ್ ಇವೆಲ್ಲ ನೋಡಿ. ಯಾಕೆಂದ್ರೆ ಇವಾಗ ಹಬ್ಬ ಕೂಡ ಬರ್ತಾ ಇದೆ, ಹಬ್ಬಕ್ಕೆಲ್ಲ ಹೋಗ್ತೇವೆ ಸರ್. ಈಗ ಕಂಪ್ಲೀಟ್ ಪ್ಯೂರ್ ರೇಷ್ಮೆ ಸೀರೆಗಳು ಅಂದ್ರೆ ಇಲ್ಲಿ ಬನ್ನಿ ಸರ್, ಈ ಕಡೆ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನೋಡಿ ಸಿಲ್ಕ್ ಇದೆ, ಇದು ಸಿಲ್ಕ್ ಸಾರೀಸ್. ಓಕೆ. ಈ ತರ ಈ ಸೆಕ್ಷನ್ ಇಲ್ಲಿ ನಿಮ್ಗೆ 500 ಹಿಡ್ಕೊಂಡು ಫುಲ್ 4000 ತನಕ ಎಲ್ಲ ಸಿಗುತ್ತೆ ಸರ್. ಇದಕ್ಕೆ ಇದು 500 ಇದು? ಇದು ಮೇ ಬಿ 895 ಸರ್. 895. ಈ ತರ ಫುಲ್ ಜರಿ ಬಂದಿರುತ್ತೆ ಈ ತರ. ಇದ್ರ ಸೆಟ್ ಇದು. ಇಲ್ಲಿ ನೋಡಿ. ಅಂದ್ರೆ ನೀವು ಏನೋ ಪ್ರೈಸ್ ಅಂದ್ರೆ ನೀವ್ ಏನ್ ಹೇಳ್ತೀರಾ ಅದ್ರಲ್ಲಿ ಫಿಕ್ಸ್? ಅದ್ರಲ್ಲಿ ಏನೋ ಡಿಸ್ಕೌಂಟ್? ಅದ್ರಲ್ಲಿ ಏನ್ ಡಿಸ್ಕೌಂಟ್ ಆಗಲ್ಲ ಸರ್. ಪ್ರೈಸ್ ಅಲ್ಲಿ ನೀವ್ ಏನ್ ಹೇಳ್ತೀರಾ ಅದು ಪ್ರೈಸ್ ಫಿಕ್ಸ್ ಇರುತ್ತೆ. ಫಿಕ್ಸ್ ಪ್ರೈಸ್ ಅದು ಎಲ್ಲ ನೋಡಿ. ನಿಮ್ಗೆ ಯಾವ್ದು ಡಿಸ್ಕೌಂಟ್ ಬರೋ ಒಟ್ನ ಬಂಡ್ಲಿಗೆ ಇಷ್ಟು ಅಂತ ನೀವು ಇದು ಮಾಡ್ತೀರಾ? ಬಂಡ್ಲಿಗೆ ಅಷ್ಟೇ ಅಂತ ಇದು ಮಾಡ್ಬೋದು. ಓ, ಈ ಸೀರೆಗಳು ಈ ಬಾಕ್ಸ್ ಅಲ್ಲಿ ಬರ್ತಾವ? ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ. ಇವೆಲ್ಲ ರೇಷ್ಮೆ ಸೀರೆ ಈ ತರ. ಓಕೆ. ಇದಾದ್ಮೇಲೆ ಇನ್ಯಾವ್ದಿದೆ ಮ್ಯಾಕ್ಸಿಮಮ್ ಪ್ರೈಸ್ ಅಂದ್ರೆ? ಅಂತಂದ್ರೆ 3000 3000ನಾ? ಹೌದೌದು. 1150 ಫುಲ್ ಅಂತಂದ್ರೆ ಏನ್ ಮುಟ್ಟಿದ್ರೆ ಇಷ್ಟು ಸಾಫ್ಟ್ ಇದೆ? ಸಾಫ್ಟ್ ಇದೆ ಸರ್ ನೋಡಿ. ಇದು ಒಳ್ಳೆ ಬೆಣ್ಣೆ ಮುಟ್ಟಂಗೆ ಆಯ್ತಾ ಇದೆ. ಸ್ಕಿನ್ ಟಚ್ ಆದ್ರೆ ಸಾಕು ಒಂಥರ ಖುಷಿ. ಹೌದೌದು ಸರ್. ಅಂದ್ರೆ ಸ್ಮೂತ್ ಆಗಿದೆ, ಸೂಪರ್ ಆಗಿದೆ. ಸ್ಮೂತ್ ಆಗಿದೆ ಅಲ್ವಾ? ಸಖತ್ತಾಗಿ ಸ್ಮೂತ್ ಅಂದ್ರೆ ಪಾರ್ಟಿ ವೇರ್ ಇದೆ. ನೋಡಿ ಇದು 3000 ರೂಪಾಯಿ ರೇಂಜ್ ಅಂತ ಇದು. ಇಲ್ಲಿ ನೋಡಿ ಈ ತರ ಕೂಡ ಇದೆ. ಇದು ಅದೇ ರೇಂಜಾ? ಅದೇ ರೇಂಜ್ ಇವೆಲ್ಲಾನು. ಸ್ವಲ್ಪ ಇದೆಲ್ಲ ಇದೆ ಇವಾಗ ಅಂತಂದ್ರೆ ನ್ಯೂ ಆಗಿ ಬಂದಿದೆ ಸರ್ ನಮ್ಮ ಹತ್ರ ಎಲ್ಲಾನು. ಇವೆಲ್ಲ ಅಂತಂದ್ರೆ ಈ ತರ ಬಾಕ್ಸ್ ಐಟಮ್. ಮತ್ತೆ ಈಚು ನನಗೆ ತುಂಬಾ ಇಷ್ಟ ಆಯ್ತು. ಕ್ವಾಲಿಟಿ ಇದು ಸಖತ್ತಾಗಿದೆ. ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ ಸರ್. ಇಲ್ಲ ಸರ್, ಕ್ವಾಲಿಟಿ ಅಂತೂ ಸರಿಯಾಗಿದೆ. ಅಂತಂದ್ರೆ ರೇಂಜ್ ಹಂಗಿದೆ ಹಂಗೆ ಕ್ವಾಲಿಟಿ ಇದೆ ಸರ್. ಈಗ 25,000 ಹೇಳಿದ್ರಿ. ಇನ್ ಕೇಸ್ ಮನೇಲಿ ಏನಾದ್ರು ಬಿಸ್ನೆಸ್ ಮಾಡೋದು, ಮನೇಲಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಹೋಲ್ಸೇಲ್ ತಗೊಂಡು ಮಾಡ್ಬೋದು. ಇನ್ ಕೇಸ್ ಏನಾದ್ರು ಫ್ರಾಂಚೈಸಿಸ್ ನಿಮ್ದೇ ಏನಾದ್ರು ಮಾಡ್ತೀವಿ ಅಂದ್ರೆ ಮಾಡ್ತೀರಾ ನೀವು? ಫ್ರಾಂಚೈಸಿ ಕೊಡ್ತೀವಿ ಸರ್ ಇವಾಗ. ಫ್ರಾಂಚೈಸಿಸ್ ಹೌದೌದು. ಇವಾಗಂತೂ ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗಿದೆ 2. ಇದು ಬಾಗಲಕೋಟೆ ಮತ್ತೆ ಚಿತ್ರದುರ್ಗ. ಅಂದ್ರೆ ಈಗ ಏನು ಅಂದ್ರೆ ಒಂದಿಷ್ಟು ಔಟ್ಲೆಟ್ಸ್ನ ನೋಡ್ತಾ ಬಿಲ್ಡಿಂಗ್ ಏನಾದರೂ ಬಾಡಿಗೆಗೆ ತಗೊಂಡು ನೀವು ಔಟ್ಲೆಟ್ನ ತೋರಿಸಿದ್ರೆ ಇವ್ರದೇ ಒಬ್ಬ ಪರ್ಸನ್ ಬಂದು ಅಲ್ಲಿ ಬಿಲ್ಡಿಂಗ್ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಯಾವ ಥರ ಇಂಟೀರಿಯರಲ್ಲಿ ಯಾವ ಥರ ಇರಬೇಕು ಏನಿರುತ್ತೆ ಅಂತ ಎಲ್ಲ ಇವರೇ ಡಿಸೈಡ್ ಮಾಡ್ತಾರೆ. ಅಜ್ಮೇರ ಟ್ರೆಂಡ್ಸ್ ಅಂತ ಇವರೇ ಹೆಸರಲ್ಲಿ ನೀವು ಫ್ರಾಂಚೈಸಿಸ್ ತಗೊಂಡು ಬೇಕಾದ್ರೂ ಮಾಡ್ಬೋದು. ಇಲ್ಲ ನೀವೇ ಖುದ್ದಾಗಿ ಈಗ ಮನೆಯಿಂದ ಏನಾದರೂ ಲೇಡೀಸ್ಗಳು ಆಕ್ಚುಲಿ ಫೋಕಸ್ ಮಾಡ್ತಾ ಇರೋದು ನೀವು ಲೇಡೀಸ್ ಅನ್ಸುತ್ತೆ. ಲೇಡೀಸ್ ಸರ್. ಅಂದ್ರೆ ಇವಾಗ ಫ್ರಾಂಚೈಸಿನೂ ಕೂಡ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾರೆ. ಅಂತಂದ್ರೆ ಸಾರಿನೇ ಜಾಸ್ತಿ ಅಲ್ವಾ ಸೂರತ್ ಅಂತಂದ್ರೆ, ಅಷ್ಟೇನಿಲ್ಲ ಜಾಸ್ತಿ ಸಾರಿನೇ ಹೋಗೋದು ಇಲ್ಲೆಲ್ಲ. ಅಲ್ಲ ನೀವು ಓನ್ ಮ್ಯಾನುಫ್ಯಾಕ್ಚರ್? ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಫ್ಯಾಕ್ಟ್ರಿ ಎಲ್ಲ ಎಲ್ಲಿ ತಯಾರಾಗೋದೆಲ್ಲ ಇಲ್ಲೇ ಇದೆ? ಈ ಫ್ಯಾಕ್ಟ್ರಿ ಎಲ್ಲ ಬೇರೆ ಕಡೆ ಇದೆ ಸರ್. ಫ್ಯಾಕ್ಟ್ರಿ ಎಲ್ಲ ಬೇರೆ ಕಡೆ ಇದೆ. ಹೌದು, ಫ್ಯಾಕ್ಟ್ರಿ ಇಲ್ಲ ಇದು. ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಆಗೋದು ನಮ್ದೇ, ಬೇರೆ ಕಡೆ
ಮೇಲ್ಗಡೆ ಇದೆ ಎಲ್ಲಾನು. ನಿಮ್ಮ ಮೇನ್ ಫೋಕಸ್ ಏನು ಬರೀ ಸೀರೆನಾ? ಸೀರೆ, ಕುರ್ತೀಸು, ಸೂಟ್ಸು ಎಲ್ಲ ಇದೆ ಸರ್. ಇಲ್ಲಿ ಜೆಂಟ್ಸ್ಗೆಲ್ಲ ಏನು ಮಾಡ್ತೀರಾ? ನಮ್ಗೆ ಬರೀ ನಾವು ಬಂದು ಲೇಡೀಸ್ ವಿಡಿಯೋ ಮಾಡ್ಕೊಂಡು ಹೋದಂಗೆ ಆಗ್ತದೆ. ನಮ್ಗೇನೋ ಸಿಗುತ್ತಾ? ಮೇನ್ ಶರ್ಟ್ ಶೂಟಿಂಗ್ ಇದೆ ಸರ್. ಜೀನ್ಸ್ ಪ್ಯಾಂಟ್ ಮತ್ತೆ ಏನ್ ಸಿಗಲ್ಲ. ಕುರ್ತಾಸ್ ಇದೆ, ಮತ್ತೆ ಅದು ಶರ್ಟಿಂಗ್ ಶೂಟಿಂಗ್ ಅಂತಾರಲ್ಲ, ಫಾರ್ಮಲ್ ಹೊಲಿಸೋದು, ಅದು ಸಿಗುತ್ತೆ ನಿಮ್ಗೆ. ಅದು ಸಿಗುತ್ತೆ. ಎಲ್ಲ ಯಾವ ರೇಂಜ್ ಸಿಗುತ್ತೆ ಪ್ಯಾಂಟ್ಗಳೆಲ್ಲ? ಅದು ನಿಮ್ಗೆ 170 rupees ಇಂದ ಸ್ಟಾರ್ಟ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಇಲ್ಲೇ ಇದೆಯಾ? ಇಲ್ಲೇ ಇದೆ, ಮೇಲ್ಗಡೆ ಇದೆ, ಮೇಲ್ಗಡೆ ಸೆಕ್ಷನ್ ಇದೆ, ನೋಡ್ಬೋದು ನೀವು. ಇನ್ ಕೇಸ್ ನೋಡಿ, ಈಗ ನೀವು ಒಂದು ಬಂದರು, ಒಂದು ಬಂಡ್ಲು 2-3 ಬಂಡ್ಲು ತಗೊಂಡ್ರೆ ಆ ಪ್ರೈಸಿಗೆ ಕೊಡ್ತೀರಾ? ಒಂದು ಟನ್ ಗಟ್ಟಲೆ ತಗೊಂಡು ಹೋಗ್ತಾರೆ ಅಂತ ಡಿಸ್ಕೌಂಟ್ಸ್ ಇರುತ್ತಾ? ಎಲ್ಲರಿಗೂ ಅದೇ ಪ್ರೈಸ್? ಎಲ್ಲರಿಗೂ ಅದೇ. ಎಲ್ಲರಿಗೂ ಅದೇ. ಹೌದೌದು ಸರ್. ಒಟ್ನಲ್ಲಿ 25,000ದಿಂದ ಬಿಸ್ನೆಸ್ ಸ್ಟಾರ್ಟ್ ಎಷ್ಟು ಲಕ್ಷದಿಂದ ಮಾಡ್ತೀವಿ? ಎಷ್ಟು ಆಮೇಲೆ ನಿಮ್ದು ಎಷ್ಟು ಮ್ಯಾಕ್ಸಿಮಮ್ ಇದೆ ಎಲ್ಲ ಮಾಡ್ಬೋದು. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳೋದು 25,000 ಅಷ್ಟೇ. 25,000 ಅಷ್ಟೇ. ಯಾಕಂದ್ರೆ ಸೆಲ್ ಮಾಡೋರಿಗೆ ಅದು ಕ್ವಾಂಟಿಟಿ ಆದ್ರೂ ಬೇಕಲ್ವಾ, ತೋರ್ಸೋ ಕಸ್ಟಮರ್ಗೆ ತೋರಿಸ್ಬೇಕಾದ್ರೂ ಬೇಕಲ್ವಾ ಅವ್ರಿಗೆ ಅಂತಂದ್ರೆ ಇದ್ರಲ್ಲೆಲ್ಲ. ಫ್ರಾಂಚೈಸೀಸ್ ಮಾಡ್ಬೇಕಂದ್ರೆ ಏನು ಇರ್ಬೇಕು ಇನ್ವೆಸ್ಟ್ಮೆಂಟ್? ಫ್ರಾಂಚೈಸಿ ಅಂತಂದ್ರೆ ಸರ್ ಸ್ಟಾರ್ಟಿಂಗ್ ಬಂದಿದ್ದು 12 lakh ಇದೆ. ಅದ್ರಲ್ಲಿ ಓನ್ಲಿ ಸಾರಿ ಸೆಲ್ ಮಾಡ್ಬೋದು ನೀವು. 12 lakhs ಅಲ್ಲಿ. 12 lakhs ಅಲ್ಲಿ. ಆಮೇಲೆ ನೆಕ್ಸ್ಟ್ 25 ಲಕ್ಷ ಇದೆ. ಅದರಲ್ಲಿ ಕಿಡ್ಸ್ ವೇರ್ ಮತ್ತೆ ಸಾರಿ ಮತ್ತೆ ಕುರ್ತಿ ಬರುತ್ತೆ. ಅಷ್ಟು ಬರುತ್ತೆ. ಹೌದು, ಅದು ಲೇಡೀಸ್ದೇ. ಮತ್ತೆ ನಿಮ್ಗೆ ಅದು ಇದು ಇದೆಲ್ಲ 50 ಇದು, ಅದರಲ್ಲೂ ಕೂಡ ಎಲ್ಲ ಬರುತ್ತೆ ನಿಮ್ಗೆ. ನಮ್ದಲ್ಲಿ ಅಜ್ಮೀರಾ ಫ್ಯಾಷನ್ ಅಲ್ಲಿ ಏನಿದೆ ಅಲ್ಲ, ಅದ್ರಲ್ಲೆಲ್ಲ ಹಾಕೋಬಹುದು. ನಿಮ್ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ ಆಕ್ಚುಲಿ ಸೇಲ್ ಮಾಡೋಕೆ? ಈಗ ಯಾರೋ ಒಬ್ರು ಲೇಡೀಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಾನು ಕೇಳ್ಪಟ್ಟೆ ನೀವು ಫೋಕಸ್ಡ್ ಆನ್ ಲೇಡೀಸ್ ಎಂಪವರ್ಮೆಂಟ್ ಸಿಕ್ಕಾಪಟ್ಟೆ ಮಾಡ್ತಾ ಇದ್ರಂತ ನೀವು. ನೋಡಿ ಸರ್, ಅವರಿಗೆ ಗೊತ್ತಾಗ್ಲಿಲ್ಲ, ಒಬ್ರೊಬ್ರಿಗೆ ಗೊತ್ತಾಗಲ್ಲ ಯಾವ ತರ ಸೆಲ್ ಮಾಡಬೇಕು, ಯಾವ ತರ ಸೀರೆ ತಗೋಬೇಕು ಅಂತ. ನಾವೆಲ್ಲ ಅವರಿಗೆ ಇದು ಮಾಡ್ತೀವಿ. ಪ್ರತಿಯೊಂದನ್ನು ವಿಡಿಯೋ ಕಾಲ್ ಮಾಡ್ತೀರಾ? ನಿಮ್ಗೆ ಅದು ನಾವು ಸೆಲೆಕ್ಟ್ ಮಾಡಿದೀವಿ, ಅದು ತೋರಿಸಿ ಅಂತಂದ್ರೆ ಅದನ್ನು ಕೂಡ ತೋರಿಸ್ತೀವಿ ನಾವು. ಇನ್ ಕೇಸ್ ಪೀಸ್ ಏನಾದ್ರು ಡ್ಯಾಮೇಜ್ ಬಂದ್ಬಿಡ್ತಾರೆ? ಡ್ಯಾಮೇಜ್ ಬಂದ್ಬಿಟ್ರೆ ರಿಟರ್ನ್ ಸರ್, ರಿಟರ್ನ್ ಕಳಿಸ್ಬೋದು. ಯಾವ ತರ ಕಳಿಸ್ತೀರಾ ನೀವು ಆಕ್ಚುಲಿ ಇದು ಮಾಡೋದಾದ್ರೆ? ಕಳಿಸ್ಬೇಕಂತಂದ್ರೆ VRL ಟ್ರಾನ್ಸ್ಪೋರ್ಟ್ ಇದೆ ಇಲ್ಲಿ. ನಿಮ್ಗೆ ಜಾಸ್ತಿ ಬೇಕಂತಂದ್ರೆ ಮನೆಯವರಿಗೆ ಪಾರ್ಸಲ್ ಬೇಕಂತಂದ್ರೆ ಕೊರಿಯರ್ ಇದೆ, DTDC ಇದೆ. ಅದು ಸ್ಪೀಡ್ ಕೊರಿಯರ್ ಆಗ್ಲಿ, ಅದ್ರ ಮುಖಾಂತರ ಕಳಿಸ್ತೀವಿ. ಬಟ್ ನಾವು ಯಾಕೆ VRL ಕಳಿಸ್ತೀವಿ ಅಂತಂದ್ರೆ ಸೇಫ್ ಆಗಿ ಬರುತ್ತೆ ಸರ್. ಅದು ವಿತ್ ಇನ್ಶೂರೆನ್ಸ್ ಬರುತ್ತೆ. ಇನ್ಶೂರೆನ್ಸ್ ಬರುತ್ತೆ. ಹೌದೌದು, ಅದಕ್ಕೆ ನಾವು VRL ಹಾಕೋದು. ಇಲ್ಲಿ ಲಾರಿ ಲೋಡ್ ಗಟ್ಲೆ ಏನಾದ್ರು ತಗೊಂಡು ವಾಪ ನಾವು ಅಲ್ಲಿಂದ ಲಾರಿನೇ ಕಳ್ಸಿಕೊಡ್ತೀರಾ? ಇಲ್ಲಿಂದ VRL ಗೆ ಹಾಕೋದು ಸರ್. ಅಷ್ಟು ಬಂದ್ರು ಹಾಕ್ತೀರಾ? ಅವರು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತಾರೆ ನಮ್ಮ ಮನೆ ಹತ್ರ? ಡೋರ್ ಸ್ಟೆಪ್ ಮನೆ ಹತ್ರಕ್ಕೆ ಬಂದ್ಬಿಡುತ್ತೆ? ಮನೆ ಹತ್ರ ಬರಲ್ಲ ಸರ್, VRL ಗೆ ಹಾಕೋದು ನಾವು. ಬಟ್ ನೀವು ಓನ್ ವೆಹಿಕಲ್ ತಗೊಂಡ್ ಬಂತಂದ್ರೆ ಅದ್ರ ಹಾಕೊಡ್ತೀವಿ. ಅಲ್ಲ, ಈಗ VRL ಗೆ ಹಾಕೊಟ್ಟಿರ್ತೀರಾ, ಅವ್ರಿಗೆ ಅಲ್ಲಿ ಆಫೀಸಿಗೆ ಬರುತ್ತೆ, ನಾವ್ ಎಲ್ಲಿ ಜಾಗ ಇರುತ್ತೆ ಅಲ್ಲಿಂದ ಅವ್ರು ತಗೊಂಬಂದ್ ಮನೆಗೆ ಕೊಡ್ತಾರ? ಇಲ್ಲ ನಾವೇ ತಗೊಂಡು? ಇಲ್ಲ, ಅದು ಆಫೀಸ್ ಎಲ್ಲಿ ಇರುತ್ತಲ್ಲ ಅಲ್ಲಿ ನೀವೇ ತಗೊಂಡ್ ಹೋಗ್ಬೋದು. ಅಲ್ಲಿಂದ ನಾವು ತಗೊಂಡು ಅವ್ರ ಆಫೀಸಿಗೆ ಬಂದು ಬೀಳುತ್ತೆ. ಆಫೀಸ್ ಅಷ್ಟೇ ನಾವು ರೀಚ್ ಮಾಡಿಸೋದು. ನಾವ್ ಯಾವ ಜಾಗದಲ್ಲಿ ಇರ್ತೀವಿ ಅಲ್ಲಿ ಒಂದು ಆಫೀಸ್ ಬ್ರಾಂಚ್ ಅಂತ ಇರುತ್ತೆ VRL, ಅಲ್ಲಿ ಬಂದಿರುತ್ತೆ. ಅಲ್ಲಿಂದ ನಮ್ ಗಾಡಿ ಎತ್ಕೊಂಡು ನಾವು ತಗೊಂಡ್ಬರ್ಬೇಕು. ಹಂಗದು ಏನ್ ತುಂಬಾ ಕಷ್ಟ ಏನಿಲ್ಲ. ನಾವೇನು ಇಲ್ಲಿಗೆ ಬಂದು ಬಟ್ಟೆ ಎತ್ಕೋಬೇಕು ಅಂತ ಏನಿಲ್ಲ. ಎಲ್ಲ ಸಪೋರ್ಟ್ ಇರುತ್ತೆ, ವಿಡಿಯೋ ಕಾಲ್ ಸಪೋರ್ಟ್ ಇರುತ್ತೆ, ಆನ್ಲೈನ್ ವಿಡಿಯೋ ಇದ್ರ ಸಪೋರ್ಟ್ ಇರುತ್ತೆ. ಇವೆಲ್ಲ ತೋರಿಸ್ತಾರೆ. ನಿಮ್ಗೆ ಓಕೆ ಆಯಿತು ಅಂದಾಗ ಅವನ್ನೆಲ್ಲ ಇದನ್ನ ಇಷ್ಟು ಬಂಡು ಅಂತ ತರಿಸ್ಕೊಳ್ಳಿ. ಇನ್ ಕೇಸ್ ಸೇಲ್ ಆಗಲಿಲ್ಲ ಅಂತ ಅಂದರೆ 6 ತಿಂಗಳವರೆಗೂ ನೀವು ಇಟ್ಕೊಬೋದು. ನಿಮ್ಮ ಸ್ಟಾಕ್ ಸೇಲ್ ಆಗಲಿಲ್ಲ ಅಂದರೆ ವಾಪಸ್ ತಗೊಂತಾರೆ. ಅದನ್ನು ನಿಮ್ದು ಯಾರು ಫಾಸ್ಟ್ ಮೂವಿಂಗ್ ಇರುತ್ತೆ ಅದನ್ನು ಮಾತ್ರ ತರಿಸ್ಕೊಂಡು ನಿಮ್ಮ ಬಿಸ್ನೆಸ್ ಐಡಿಯಾ ಒಂದು 6 ತಿಂಗಳು ಗೊತ್ತಾಗ್ಬಿಡುತ್ತೆ. ಈಸಿ 2 ತಿಂಗಳಲ್ಲಿ ನಿಮ್ದು ಯಾವ್ದು ಫಾಸ್ಟ್ ಮೂವಿಂಗ್ ಹೋಗ್ತಿರುತ್ತೆ ಅದನ್ನು ಮಾತ್ರ ತರಿಸ್ಕೊಂಡ್ರೆ ಆಯ್ತು ಮನೆಗೆ. ಎಷ್ಟೋ ಜನ ಹಿಂಗೆ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಒಳ್ಳೆ ಬಿಸ್ನೆಸ್ ಸೆಟಪ್ ಮಾಡ್ಕೊಂಡು ಚೆನ್ನಾಗಿ ಡೆವಲಪ್ ಮಾಡ್ಕೊತಾ ಇದ್ದಾರೆ ಅಂತ ಅಂದರೆ ಅವರು ಇದೇ ಪ್ರೋಸೆಸ್ಸಲ್ಲಿ ಮಾಡಿರ್ತಾರೆ ಕಂಪ್ಲೀಟಾಗಿ. ಥ್ಯಾಂಕ್ ಯು. ನಾವು ಆ್ಯಕ್ಚುಲಿ ನೀವು ಬಂದು ಎಲ್ಲ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಮುಂದೆ ಬನ್ನಿ ಹೋಗೋಣ. ಬನ್ನಿ. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಇವ್ರ ಜೊತೆ ಮಾತಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಅಲ್ಲೂ ಕೂಡ ಆ ಡೀಟೇಲ್ಸ್ ಇಟ್ಕೊಂಡು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೂ ಕಿಡ್ಸ್ ವೇರು ಮತ್ತು ಮೆನ್ಸ್ ವೇರು ಇವೆಲ್ಲ ಇದೆಯಂತೆ ಮೇಲೆ. ನೆಕ್ಸ್ಟು ಆ್ಯಕ್ಚುಲಿ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೆ. ಇದು ಒಂದು ವೀಡಿಯೋದಲ್ಲಿ ಆಗದೇ ಇರೋಂಥ ಒಂದು ವೀಡಿಯೋ ಇದು ಆ್ಯಕ್ಚುಲಿ. ಹಂಗಾಗಿ ನಾಳೆ ಇನ್ನೊಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದೇ ಅಜ್ಮಾರದವ್ರದ್ದು. ಬನ್ನಿ ನಾಳೆ ವೀಡಿಯೋದಲ್ಲಿ ನೋಡೋಣ. ಸದ್ಯಕ್ಕೆ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳೆ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.